ನಮ್ಮ ಎಲ್ಲ ದೌರ್ಬಲ್ಯಗಳಿಗೆ ನಾವು ಇಸ್ಲಾಮನ್ನ ಟೀಕೆ ಮಾಡೋಕ್ಕಾಗಲ್ಲ. ನಮ್ಮ ಎಲ್ಲ ದೌರ್ಬಲ್ಯಗಳಿಗೆ ಬ್ರಿಟಿಷರನ್ನ ಟೀಕೆ ಮಾಡೋಕ್ಕಾಗಲ್ಲ. ನಮ್ಮ ದೌರ್ಬಲ್ಯಗಳಿಗೆ ಒಂದು ಗೋಡೆ ಇದೆ ಅನ್ಕೋಣ ಮನೇಲಿ, ಆ ಗೋಡೆಗೆ ಯಾವುದೋ ಒಂದು ಹಸುನೋ ಇನ್ನೊಂದೋ ಬಂದು ಗುದ್ದಿದ್ರೆ ಗೋಡೆ ಬಿದ್ದೋದ್ರೆ ಅದು ಸ್ಟ್ರಾಂಗ್ ಇದೆ ಅಂತಲ್ಲ, ಪ್ರಾಣಿ ಸ್ಟ್ರಾಂಗ್ ಇದೆ ಅಂತ ಅರ್ಥ ಅಲ್ಲ. ಅದು ಇಸ್ಲಾಮು ಅಥವಾ ಮುಸಲ್ಮಾನರು ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ ಅಲ್ಲ, ಹಿಂದೂಗಳು ವೀಕ್ ಇದ್ದಾರೆ ಅಂತ ಅರ್ಥ. ಅವ್ರು ಹೇಳಿದ ಪಾಯಿಂಟ್ ಅದು. ನಮ್ಮ ವೀಕ್ನೆಸ್ ಇದ್ದಿದ್ರಿಂದ ವಿದೇಶದಿಂದ ಜನ ಬಂದರು. ನಾವು ಉದಾಹರಣೆಗೆ ಎಷ್ಟೋ ಕೋಟಿ ಇದ್ವಿ, ಮತಾಂತರಕ್ಕೊಳಗಾದ್ರು ಇಸ್ಲಾಮು ಮತ್ತು ಕ್ರಿಶ್ಚಿಯಾನಿಟಿಗೆ. ಯಾರಾದರೂ ಇಲ್ಲಿದ್ದವರೇ ಆಗಿದ್ದು, ಹೊರಗಡೆಯಿಂದ ಬಂದವರು ಏನೆಲ್ಲ ಹೊರಗಡೆಯಿಂದ ಬರಲಿಲ್ಲ, ಇಲ್ಲಿದ್ದವರೇ ಆದರು. ಎಲ್ಲ ಹಳ್ಳಿಗಳು ಅಥವಾ ಎಲ್ಲ ಊರುಗಳಲ್ಲಿ ಕೂಡ ಹಿಂದೂಗಳು ಅಣ್ಣ ತಮ್ಮಂದ್ರಂತೆ ಒಟ್ಟಾಗಿ ಬದುಕ್ತಾ ಇದ್ದಾರಾ? ಹಿಂದೂಗಳು, ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ, ಹಿಂದೂಗಳ ಬಗ್ಗೆ ಮಾತಾಡ್ತಾರೆ. ಬಿಕಾಸ್ RSS ಮಾತಾಡ್ತಿರೋದು ಹಿಂದೂಗಳ ಬಗ್ಗೆ ಮೇನ್ ಆಗಿ ಇದೆಯಾ? ಖಂಡಿತ ಇಲ್ಲ. ಒಂದು ಎಲೆಕ್ಷನ್ ಬಂತು ಅಂದರೆ, ಬೇರೆ ಒಂದು ಸಂದರ್ಭ ಬಂದರೆ ಸಮಾಜವನ್ನು ಎಷ್ಟು ಸುಲಭವಾಗಿ ಒಡೆದು ಬಿಡ್ತವೆ ರಾಜಕೀಯ ಪಕ್ಷಗಳು. ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳು ಸಮಾಜದ ಲಾಭ ತಗೊಳ್ತವೆ ಅಲ್ವಾ? ಸಮಾಜಕ್ಕೆ ನಾವೆಲ್ಲ ಸೇರಿ ಒಂದು ಅನ್ನೋ ಭಾವನೆ ಯಾವಾಗ ತಲೆಯಲ್ಲಿ ಶಾಶ್ವತವಾಗಿ ಕೂತ್ಕೊಂಡ್ಬಿಡುತ್ತೋ ಅವಾಗ RSSನ ಕೆಲಸ ಮುಗಿದಿದೆ ಅಂತ ಹೇಳ್ಬೋದು.